ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಬ್ಲಾಗಲ್ಲಿ ನೀವು ನನ್ನ ಮಗಳದು ಫಸ್ಟ್ ಡೇ ಆಫ್ ಸ್ಕೂಲ್ ನೋಡ್ಬೋದು, ಹೇಗೆ ವೆಲ್ಕಮ್ ಮಾಡ್ತಾರೆ ಅವ್ರ ಸ್ಕೂಲಲ್ಲಿ ಅಂತ. ಇದನ್ನು ನಾನು ಲಾಸ್ಟ್ ಇಯರ್ ಮಿಸ್ ಮಾಡ್ಕೊಂಡಿದ್ದೆ. ಏನಕ್ಕೆ ಅಂದರೆ ನಾನು ಲೇಟಾಗಿ ಸೇರಿಸಿದ್ದೆ, 2 months ಆಫ್ಟರ್ ಸೇರಿಸಿದ್ದು. ಸೊ ಹಂಗಾಗಿ ಇದು ನನಗೂ ಕೂಡ ಒಂಥರ ಫಸ್ಟ್ ಎಕ್ಸ್ಪೀರಿಯೆನ್ಸು. ತುಂಬ ಜನ ನಿಮ್ಮ ಮಗಳಿಗೆ ಎಷ್ಟು ವರ್ಷ, ಯಾವ ಕ್ಲಾಸು ಅಂತ ಕೇಳ್ತಿದ್ದೀರಾ. June 6th 4 ವರ್ಷ ಕಂಪ್ಲೀಟ್ ಆಗಿ 5ನೇ ವರ್ಷಕ್ಕೆ ಬೀಳುತ್ತೆ. ಸೊ ಈಗ ನರ್ಸರಿ ಅಂದರೆ ಈಗ May 31st 3 ವರ್ಷ ಆಗಿರಬೇಕು ನರ್ಸರಿಗೆ. ಸೊ ಅವಳಿಗಿನ್ನೂ ಹಿಂಗೆ ನೋಡಿಕೊಂಡ್ರೆ 3 ವರ್ಷನೇ ಅಲ್ವಾ. June 6th 4 ವರ್ಷ ಆಗೋದು. ಓನ್ಲಿ 6 days ಡಿಫ್ರೆನ್ಸ್ಗೆ ನರ್ಸರಿಗೇ ಹಾಕಬೇಕು. ಇದು June 1st ಹುಟ್ಟಿರೋರ್ಗೂ ಕೂಡ ಇದೇ ರೀತಿಯೇ ಅಪ್ಲಿಕಬಲ್ ಆಗುತ್ತೆ. ಸೊ ಇನ್ನು ಬೆಳಗ್ಗೆ ಎದ್ದು ತಿಂಡಿ ಮಾಡ್ತಾಯಿದ್ದೀನಿ. ಇನ್ನು ಇಬ್ಬರಿಗೂ ಬಾಕ್ಸ್ ಪ್ಯಾಕ್ ಮಾಡಬೇಕು. ಬಟ್ ಲಶಿಕಾ ನನ್ನ ಜೊತೆಗೆ ಬಂದುಬಿಡ್ತಾಳೆ. ಸೊ ವೆಲ್ಕಮಿಂಗ್ ಏನು ಅಂತ ಸರಸ್ವತಿ ಪೂಜೆ ಮತ್ತು ಅಕ್ಷರಾಭ್ಯಾಸ ಇರುತ್ತಂತೆ. ನಾವು ಆಲ್ರೆಡಿ ಒಂದು ಸಲ ಶೃಂಗೇರಿ ಇದರಲ್ಲೂ ಮಾಡಿಸಿದ್ವಿ, ಅವ್ರ ಸ್ಕೂಲಲ್ಲೂ ಕೂಡ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಏನೇನು ಬೇಕೋ ಎಲ್ಲನೂ ತೊಗೊಂಡು ಬರೋದಕ್ಕೆ ಹೇಳಿದ್ದಾರೆ. ಸೊ ಅದನ್ನೆಲ್ಲ ತೊಗೊಂಡು ಹೋಗಬೇಕು. ಬರೀ ಪ್ಲೇ ಹೋಮ್ ಮತ್ತು ನರ್ಸರಿ ಮಕ್ಕಳಿಗೆ ಮಾತ್ರನೇ ಇರುತ್ತೆ. ಸೊ LKG UKG ಅವ್ರಿಗೇನಿರಲ್ಲ. ಇನ್ನು ಬೆಳಗ್ಗೆ ಇದು ಕಿರಿಕ್ಸೆಲೆ ಸೊಪ್ಪಿತ್ತಲ್ಲ, ಅದರಲ್ಲೇ ಅಡುಗೆ ಪ್ಲಸ್ ತಿಂಡಿ ಎರಡೂ ಆಗೋಗುತ್ತೆ ಅಂದ್ಬಿಟ್ಟು ಸೊ ಅದನ್ನೇ ಮಾಡ್ತಾಯಿದ್ದೆ. ಇನ್ನು ಪ್ರಕುಲು ಕೂಡ ಬಾಕ್ಸ್ ಅದೇ ಆಗುತ್ತೆ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ತಿಂತಾನೆ ಅನ್ನ ಸಾಂಬಾರಾದರೆ. ಸೊ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಬೆಳಗ್ಗೆ ಅವಾಯ್ಡ್ ಮಾಡ್ತೀನಿ ಸ್ಕೂಲ್ ಇದ್ದಾಗ. ಸೊ ಇವತ್ತೊಂದು ಸ್ವಲ್ಪ ಇದು ಸ್ಕೂಲ್ಗೆ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಇದನ್ನೇ ಮಾಡಿದೆ. ಇನ್ನು ಟೈಮ್ ಟೇಬಲ್ ಪ್ರಕಾರ ಬುಕ್ಸ್ ಎಲ್ಲ ಜೋಡಿಸ್ಕೊಂಡು ಹೋಗಬೇಕು. ಇನ್ನು ದೊಡ್ಡ ಮಕ್ಕಳಿಗೆಲ್ಲ ಆ ಥರ ಫ್ರೀ ಮತ್ತು ಆಟ ಆಡ್ಸೋದು ಆ ಥರದ್ದೇನಿಲ್ಲ. ಫಸ್ಟ್ ಡೇ ಮಾತ್ರ ಬ್ಯಾಗ್ಲೆಸ್ ಇತ್ತು, ಮತ್ತು 2 ದಿನ ಹಾಫ್ ಡೇ ಇತ್ತು ಅಷ್ಟೇ. ಇನ್ನು ಚಿಕ್ಕ ಮಕ್ಕಳಿಗೆ ಈ ಥರ 1 ವಾರ ಹಾಫ್ ಡೇ ಇರುತ್ತೆ. ಸೊ ಈ ಥರ. ಇನ್ನು ದೊಡ್ಡ ಮಕ್ಕಳಿಗೆ ಹೋಗ್ತಾ ಅವೆಲ್ಲ ಏನೂ ಇರಲ್ಲ. ಬೇಗನೆ ಕ್ಲಾಸಸ್ಸು ಸಿಲೆಬಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇನ್ನೇನಿಲ್ಲ, ಸಿಂಪಲ್ಲಾಗಿ ರೈಸ್ ಮಾಡಿಬಿಟ್ಟು ಅದಕ್ಕೆ ಬಸ್ಸಾರು ಮಾಡಿಬಿಟ್ಟು ಸೊಪ್ಪಿನ ಪಲ್ಯ ಮಾಡಿದೆ ಅಷ್ಟೇ. ಇನ್ನು ಇಲ್ಲೆಲ್ಲ ನೋಡಿ ನನ್ನ ಬಾಕ್ಸ್ಗಳು, ಲಶಿಕಾ ಪ್ರಕುಲ್ ಬಾಕ್ಸ್ಗಳೆಲ್ಲ ಇಲ್ಲಿ ಜೋಡಿಸ್ಕೊತೀನಿ. ಮೇಲ್ಗಡೆ ವಾಟರ್ ಬಾಟಲ್ಸ್ ಜೋಡಿಸ್ಕೊಳ್ತೀನಿ. ಸೊ ಆವಾಗ ಈಸಿಯಾಗಿ ಸಿಗುತ್ತೆ. ಇನ್ನು ಲಂಚ್ ಬಾಕ್ಸ್ ರೆಸಿಪಿ ಬಂದು ಬೆಳಗ್ಗೆಗೆ ವಾಟರ್ ಮೆಲನ್ ಇಟ್ಟಿದ್ದೀನಿ, ಹಾಗೆ ಮಧ್ಯಾಹ್ನ ಮಜ್ಜಿಗೆ, ಹಾಗೆ ಅನ್ನ ಸಾಂಬಾರು ಕಲಸಿ ಇಟ್ಟಿರ್ತೀನಿ. 1 ಬಾಕ್ಸಿಗೆ ಪಲ್ಯ ಹಾಕಿ ಇಟ್ಟಿದ್ದೀನಿ, ತಿನ್ಕೋತಾನೆ. ಸೊ ಒಂದಿನ ಆದರೆ ಈ ಥರದ್ದು ಓಕೆ ಅಡ್ಜಸ್ಟ್ ಮಾಡ್ಕೊಳ್ತಾನೆ, ಪ್ರತಿದಿನ ಅಲ್ಲ. ಆ್ಯಂಡ್ ಇನ್ನು ಸ್ಕೂಲಿಗೆ ಸ್ಲೇಟು ಬಲ್ಪ ತೊಗೊಂಡಿದ್ದೀನಿ, ಆರ್ ಚಾಕ್ ಪೀಸ್ ತರೋದಕ್ಕೆ ಹೇಳಿದರು. ಸೊ ಇದ್ರ ಜೊತೆಗೆ ಹಾಗೆ ಒಂದು ತಟ್ಟೆ ಮತ್ತು ಅಕ್ಕಿ, ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕಲ್ಲ ಮತ್ತು ಬರೆಸ್ಬೇಕಲ್ವ ಹಾಗಾಗಿ 1 ಬಾಕ್ಸ್ಗೆ ತೊಗೊಂಡು ಈ ಅಕ್ಕಿನ ತೊಗೊಂಡಿದ್ದೀನಿ. ಸಾಕು, ಇಷ್ಟೇ ತರೋದಕ್ಕೆ ಹೇಳಿದ್ದು, ಇನ್ನೆಲ್ಲ ಅಲ್ಲೇ ಕೊಡ್ತಾರೆ. ಸೊ ನನಗೂ ಗೊತ್ತಿಲ್ಲ ಇದು ಹೆಂಗಿರುತ್ತೆ ಏನು ಎತ್ತ ಅಂತ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೂ. ಸೊ ಪ್ಲೇ ಹೋಮಲ್ಲೇ ನಾನು ಫಸ್ಟೇ ಸೇರಿಸಿದ್ರೆ ನನಗಿದು 2nd ಟೈಮ್ ಆಗೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದ್ಸಲ ಎಕ್ಸ್ಪೀರಿಯನ್ಸು. ಇನ್ನು ಲಶಿಕಂಗೆ ಟ್ರೆಡಿಷ್ನಲ್ ಆಗಿ ಬರೋದಕ್ಕೆ ಹೇಳಿದರು. ಅವಳಿಗೆ ಇದು ಲಂಗ ದಾವಣಿ ಇತ್ತಲ್ಲ, ಅದನ್ನೇ ಹಾಕಿದೆ. ಇದು ಲಾಸ್ಟ್ ಇಯರ್ ಲಕ್ಷ್ಮೀ ಹಬ್ಬಕ್ಕೆ ಅಂತ ತೊಗೊಂಡಿದ್ದು, ಆಮೇಲೆ ಅವಳು ಹಾಕ್ಕೊಂಡೇ ಇರಲಿಲ್ಲ. ಸರಿ ಇದಕ್ಕೆ ಟ್ರೆಡಿಷ್ನಲ್ ಆಗಿರುತ್ತೆ ಅಟೈರ್ ಅಂದ್ಬಿಟ್ಟು ಇದನ್ನೇ ಹಾಕ್ತಾಯಿದ್ದೀನಿ. ಸೊ ರೆಡಿ ಮಾಡೋದು ಇವಾಗ ಅವಳಿಗೆ ಟಾಸ್ಕ್ ಇರೋದು. ಇನ್ನು ನನಗೇನು ಬೇಕು ಆಕ್ಸೆಸರೀಸು, ಬ್ಯಾಂಗಲ್ಸು, ಕ್ಲಿಪ್ಸು ಅದನ್ನೆಲ್ಲ ತೊಗೊಂಡಿದ್ದೀನಿ. ಇದೊಂದು ಮಣಿದು ಸರ ಹಾಕೋಣ ಲಶಿಕಾಗೆ ಅಂತ. ಇನ್ನು ಇದು ಲಶಿಕಾಗೆ ಬಳೆ. ಸೊ ಬಳೆ ಇಲ್ಲ, ಕಲೆಕ್ಷನ್ಸು ತೊಗೋಬೇಕು. ಕಾನ್ಸಂಟ್ರೇಟ್ ಮಾಡಲಿಲ್ಲ ಬಳೆ ಬಗ್ಗೆ. ಸೊ ನೆಕ್ಸ್ಟ್ ಇನ್ನು ಕಲೆಕ್ಷನ್ಸ್ ಮಾಡಬೇಕು. ಇನ್ನು ಈ ಥರ ರೆಡಿ ಮಾಡಿದ್ದೀನಿ. ಚಿಕ್ಕ ಪುಟ್ಟ ಕ್ಲಿಪ್ಸ್ ಬರುತ್ತಲ್ಲ, ಆ ಥರದ್ದೆಲ್ಲ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮಕ್ಕಳು. ಸೊ ಈ ಥರದ ಕಲೆಕ್ಷನ್ಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಓಣಿ ಆ ವೇಲ್ ಏನಿದೆ ಅದೊಂದು ಚೂರು ಸೆಟ್ ಮಾಡಿದ್ರೆ ಮುಗೀತು. ಈ ಥರ ಹಾಕಿದ್ದೀನಿ, ಮಾಮೂಲಿ ಇಂಡಿಯನ್ಸ್ ಸ್ಟೈಲು ಸೀರೆ ಉಟ್ಕೊಳ್ತೀವಲ್ಲ, ಲಂಗ ದಾವಣಿ ಥರ ಆ ಥರ ಹಾಕಿದ್ದೀನಿ. ಅವಳಿಗೂ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂದ್ಬಿಟ್ಟು. ಬಟ್ ಮಕ್ಕಳಲ್ಲಿ ಈ ಥರ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಟ್ ಮೇಂಟೈನ್ ಮಾಡಲೇಬೇಕು ಸ್ವಲ್ಪ ಹೊತ್ತಾದರೂ. ಫ್ರೆಂಡ್ಸ್, ರೆಡಿಯಾಗಿದ್ದಾಳೆ ಲಶಿಕಾ. ಸೊ ಈಗ ಕರ್ಕೊಂಡು ಹೋಗಬೇಕು. ತಿನ್ನಿಸ್ಬಿಟ್ಟು 9:30 10:30ವರೆಗೂ ಇರುತ್ತೆ ಅಷ್ಟೇ. ಇದು ಸರಸ್ವತಿ ಪೂಜೆ ಮತ್ತು ಅಕ್ಷರಾಭ್ಯಾಸ ಮಾಡ್ತಾರಲ್ಲ ಆ ಥರ. ಸೊ ಪ್ಲೇ ಹೋಮ್ಗೆ ಮತ್ತು ನರ್ಸರಿಗೆ ಅಷ್ಟೇ. ಹಾಗಾಗಿ 1 hour ಅಲ್ಲೇ ಇದ್ದು ಪೂಜೆ ಇದು ಮುಗಿಸ್ಕೊಂಡು ಬಂದು ವಾಪಸ್ ಕರ್ಕೊಂಡು ಹೋಗ್ಬೋದು. ಇನ್ನು ಬೇರೆ ಮಕ್ಕಳಿಗೆ ಮೇ ಬಿ ಸ್ಕೂಲ್ ಇರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಹಂಗಾಗಿ ಲಂಗ ದಾವಣಿ ಹಾಕಿದ್ದೆ. ಮುದ್ದ ಕಾಣಿಸ್ತಿದ್ದಾಳೆ. ಒಂಥರ ಬೆಳೀತಾ ಮಕ್ಕಳು ಚೇಂಜ್ ಆಗೋಗ್ತಾರೆ. ಲಾಸ್ಟ್ ಇಯರ್ ಆ ಬಟ್ಟೆಗೂ ಈ ಇಯರ್ ಬಟ್ಟೆಗೂ ತುಂಬ ವ್ಯತ್ಯಾಸ. ಲಾಸ್ಟ್ ಇಯರ್ ಗುಂಡ್ಗೆ ಇನ್ನೂ ಹೈಟ್ ಕಮ್ಮಿ ಇದ್ಲಲ್ಲ, ಅವಾಗ ಒಂಥರ ಇದ್ಲು, ಈಗ ಒಂಥರ ಚೆನ್ನಾಗಿದ್ದಾಳೆ. ಸೊ ಅಲ್ಲಿಗೆ ಹೋದ್ಮೇಲೆ ಎಷ್ಟು ಕ್ಲಿಪ್ಪಿಂಗ್ಸ್ ಸಾಧ್ಯನೋ ನಾನು ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳ್ತೀನಿ. ಸದ್ಯಕ್ಕೆ ಪಟ ಅಂತ ತಿಂಡಿ
ಸಾರಿ ಊಟ ಮಾಡಿಬಿಟ್ಟು ಹೊರಡಬೇಕು. ತಿಂಡಿ ಊಟ ಎರಡೂ ಒಂದೇ. ಸೊ ಮತ್ತೆ ನಾನು ಅಲ್ಲಿ ಸಿಗ್ತೀನಿ, ಓಕೆನಾ? ಚೂಡಿ ವಾ ರಶಿಕಾ చూపర్ దాట్లరా లోపల నుంచి రా, నేను ఇట్లా వస్తా. చూడి చామి వచ్చినా మన పేరు తీసుకుందాం. సరే నిలబడుకోకపోతే ఫోటో ಟಾಮ್ ಅಂಡ್ ಜೆರಿ. ಟಾಮ್ ಬಂದರಿ కదా. ಇನ್ನು ನಾವು ಹೋದಾಗ ಒಂದು 4th or 5th ನಾನು ಹೋಗಿರೋದು. ಇನ್ನೂ ಬರ್ತಾನೆ ಇದ್ದರು. ಕೆಲವೊಬ್ಬರು ಬಂದಿದ್ದರು, ಕೆಲವೊಬ್ಬರು ಬಂದಿಲ್ಲ ಅಂತ ಅನಿಸಿದೆ, ನನಗೂ ಗೊತ್ತಿಲ್ಲ. ಆಮೇಲೆ ತುಂಬ ಜನ ಬಂದರು. ಇನ್ನೂ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಸರಸ್ವತಿ ದೇವಿಗೆ ಮತ್ತು ಶಾರದಾ ದೇವಿಗೆ. ನಂಗೆ ನೋಡಿ ಸಿಕ್ಕಾಬಡೆ ಖುಷಿ ಆಯಿತು. ತುಂಬ ದೊಡ್ಡದಾಗಿ ಮಾಡಿದರು, ಎಷ್ಟು ಚೆನ್ನಾಗಿ ಮಾಡಿದರು. ಖುಷಿ ಆಯಿತು ದೇವ್ರನ್ನ ಕೂರಿಸಿದ್ದು ನೋಡಿ, ಅಲಂಕಾರ ಮಾಡಿದ್ದು ನೋಡಿ, ಅರೇಂಜ್ಮೆಂಟ್ಸ್ ನೋಡಿ ತುಂಬ ಇಷ್ಟ ಆಯಿತು. ಇದು ಎಲ್ಲ ಸ್ಕೂಲಲ್ಲೂ ಸಿಗಲ್ಲ ಈ ಥರ. ಇದರಲ್ಲಿ ಒಂದು ವರ್ಷ ಆದರೂ ಲಸಿಕಂಗೆ ಸಿಕ್ತು, ಅದೇ ಒಂಥರ ಖುಷಿ. ಇದೆಲ್ಲ ಸ್ಕೂಲಲ್ಲಿ, ಕೆಲವು ಸ್ಕೂಲಲ್ಲಿ ಮಾಡ್ತಾರೆ, ಕೆಲವು ಸ್ಕೂಲಲ್ಲಿ ಮಾಡಲ್ಲ. ಬಟ್ ನಾನು ನೋಡ್ತಿರೋದು ಇದು ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು. ಬೇರೆ ಕಡೆ ಬಹುಶಃ ಮಾಡ್ಬೋದೇನೋ, ಬಟ್ ನನಗೆ ಎಕ್ಸ್ಪೀರಿಯೆನ್ಸು ನೋಡ್ತಿರೋದು ಇದೊಂದೇ. ಇನ್ನು ಎಲ್ಲ ಮಕ್ಳ ಕೈಗೂ ದಾರಾಯ ಹೂವು ಕಟ್ಟಿ ದರ್ಬೆ ಅಂತಾರಲ್ಲ, ಅದು ಬರ್ಸೋವಾಗ ಕಟ್ತಾರೆ ಬೆರಳಿಗೆ, ಉಂಗುರ ಬೆರಳಿಗೆ. ಎಲ್ಲರಿಗೂ ಕೂಡ ಕೊಟ್ಟರು. ಆಮೇಲೆ ಅವರೇ ವಿಳ್ಯದೆಲೆ, ಅಡಿಕೆ, ಆ ಹೂವು, ಕುಂಕುಮ, ಅರಿಶಿನ ಪ್ರತಿಯೊಂದು ಕೊಟ್ಟರು. ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳು ವಿದ್ಯಾವಂತನಾಗಿ, ಜ್ಞಾನವಂತನಾಗಿ, ಸಂಸ್ಕಾರವಂತನಾಗಿ ಬೆಳೆಯಲಿ. ಮುಂದೆ ನಾವು ದಿನನಿತ್ಯ ಶಾಲೆಗೆ ಹೋಗುವಾಗ ಬರುವಾಗ ದೇವ ಸ್ವಾಮಿ ಬಾರೋ ತಂದೆ ಮನ ದೇವತ ಸ್ವಾಮಿ ಬಾರೋ ನಗು ನಗುತ್ತ ಕೊಳ್ಳುತ್ತಿರುವ ದೇವ ಸ್ವಾಮಿ ಬಾರೋ ತಂದೆ ಮನ ದೇವ ಸ್ವಾಮಿ. ಶ್ರೀ ಬರೀರಿ. ಕುಲದೇವತಾಭ್ಯೋ ನಮಃ ಅಂತ ಬರೀರಿ, ಇಲ್ಲ ಮನದೇವತಾಭ್ಯೋ ಅಂತ ಬರೀರಿ. ಶ್ರೀ ಕುಲದೇವತಾಭ್ಯೋ ನಮಃ ಅಥವಾ ಶ್ರೀ ಮನದೇವತಾಭ್ಯೋ ನಮಃ. ಆಯ್ತಲ್ಲ? ಶ್ರೀ
ಶಾರದಾ ದೇವಿ ಹೇ ನಮಃ. ಮಕ್ಕಳು ಕೇಳಿ ಏಳಿಸ್ಬೇಕು, ಏಳಿಸಿ ಬರಬೇಕು. ಆ ಈ ಏಳಿಸ್ಬೇಕು. ಫಸ್ಟ್ ಮಕ್ಕಳ ಕೈಲಿ ಅರಿಶಿನ ಬೋಟು ತಟ್ಟೆಲಿ ಇಟ್ಬಿಡಿ. ಅಕ್ಕಿಯನ್ನು ತಟ್ಟೆ ಕೆಳಗಡೆ ಇಟ್ಬಿಡಿ. ತಟ್ಟೆ ಇಟ್ಬಿಡಿ. ಸ್ಟೇಟ್ ತಗೊಳ್ಳಿ. ಈಗ ಸ್ಟೇಟು ಮಿಕ್ಸ್ ಮಾಡ್ಕೊಳ್ಳಿ. ಓಂ ಶ್ರೀ ನಮಸ್ಸಿ ಶ್ರೀ ಗಣೇಶಾಯ ನಮಃ. ಕನ್ನಡ ಭಾಷೆ ಶ್ರೀ ಗಣೇಶಾಯ ನಮಃ. ಬರ್ದಿರೋದು ಹೊಡಿಸಬೇಡಿ, ಯಾವುದೇ ಕಾರಣಕ್ಕೆ ಹೊಡಿಸಬೇಡಿ. ಬರ್ದಿರೋದು ಗಣೇಶಾಯ ನಮಃ ಅಂತ ಬರ್ತದ್ದು ಹೊಡಿಸಬೇಡಿ. ಅಕ್ಷರ ಬರಿಬೇಕಾದ್ರೆ ಸ್ವಲ್ಪ ಹೊಡಿಸ್ಕೊಳ್ಳಿ ಅಷ್ಟೇ. ಇಲ್ಲಿ ಎಣಿಸ್ಬೇಕು, ಮತ್ತೆ ನೀವು ಬರಿಬೇಡ್ದು. ನೀವು ಬರೀರಿ, ಪಾಪದಲ್ಲಿ ಬರೆಸಿ ಏಳಿಸಿ, ಪಾಪದಲ್ಲಿ ಏಳಿಸಿ. ಹಿಂಗೆ ಎಣಿಸ್ಬೇಕು. ಹೇಳಿ ಎಲೆಕ್ಟ್ ಇದೆಯಲ್ಲ, ಅಷ್ಟು ಶಕ್ತಿಯಾನುಸಾರ ದಕ್ಷಿಣ ಇಟ್ಕೊಂಡು ನೋಡಿ. ದಕ್ಷಿಣ ಇಟ್ಕೊಂಡು ಅದು ಕೆಡೆ ಮಾಡಬೇಕು ನೋಡಿ. ಇನ್ನು ಮೊದಲು ಅಕ್ಕಿಯಲ್ಲಿ ದೇವ್ರದ್ದೆಲ್ಲ ಬರೆಸ್ಬಿಟ್ಟು ಓಂ ಶ್ರೀ ಶಾರದಾ ದೇವಿ, ಸರಸ್ವತಿ ದೇವಿ, ಗಣೇಶನಾಮ ಅಂತ ಬರೆಸ್ಬಿಟ್ಟು ಆಮೇಲೆ ಸ್ಲೇಟಲ್ಲಿ ಕೂಡ ಬರೆಸ್ತಾರೆ ಆ ಈ ಅಂದ್ಬಿಟ್ಟು. ಅದನ್ನು ಅಕ್ಕಿಲು ನಿಮಗೂ ಗೊತ್ತೇ ಇರುತ್ತೆ ಅಕ್ಷರಾಭ್ಯಾಸ ಹೇಗೆ ಅಂತ. ಆಮೇಲೆ ಕೊನೆಗೆ ಆರತಿ ಮಾಡೋಕ್ಕೆ ಕೊಡ್ತಾರೆ. ಇನ್ನು ಅಕ್ಷತೆ ಕಾಳು ಹೂವು ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ದೇವ್ರ ಹತ್ರಕ್ಕೆ ಹಾಕಿಬಿಟ್ಟು ಮಗು ಕೈಯಲ್ಲಿ ಮಂಡಿ ಊರಿಸ್ಬಿಟ್ಟು ನಮಸ್ಕಾರ ಮಾಡಿಸ್ಬೇಕು. ಇಷ್ಟಕ್ಕೆ ಎಲೆ ಅಡಿಕೆ ಮತ್ತು ಹಣ್ಣು ಎಲ್ಲ ಅವರೇ ಕೊಟ್ಟರು. ಅರ್ಶಿಣದ ಕೊಂಬು ಕೂಡ ಅವರೇ ಕೊಟ್ಟರು. ಪ್ರಸಾದ ಕೊಡ್ತಾ ಇರಿ ನೀವು ಮೇಡಮ್ ಅವರೇ. ಪ್ರಸಾದ ಕೊಡೋರಿಗೆ ಬಂದರೆ ಪ್ರಸಾದ ಕೊಡ್ತಾ ಇರಿ. ಬಂದರೆ ಪ್ರಸಾದ ಕೊಡ್ತಾ ಇರಿ. ಅಲ್ಲಿ ಮೇಲೆ ಶಾಲೆ ಫೋಟೋಕ್ಕೆ ಹಾಕ್ಸಿಲ್ವಾನ. ಮಂಡಿಯವರಿಗೆ ನಮಸ್ಕಾರ ಮಾಡಿಸಿ. ಹಿರಣ್ಯ ಪ್ರಸಾದ ಕೊಡ್ತಾ ಇರಿ. ಬಂದರೆ ಹಿರಣ್ಯವರಣ ಮಹಾರಣೆ ಸವರ್ಣರ ಜತ. ಲಕ್ಷ್ಮೀ ಮನೆಗೆ ಹೋಗ್ತಾನೆ ಅಂತ ಅವ್ರ ಮನೆಗೆ ಹೋಗ್ತಾನೆ. ಇನ್ನು ಲಶಿಕಾ ನಾನು ಸ್ಕೂಲಿಂದ ಬಂದಮೇಲೆ ಫುಲ್ ಮಲ್ಕೊಂಡ್ಬಿಟ್ಟಿದ್ಲು. ಅವಳು ಆ ಕಾಸ್ಟ್ಯೂಮ್ಗೆ ಮತ್ತು 1 hour ಅದು ಫಸ್ಟ್ ಡೇ ಅಲ್ವಾ, ಸ್ಟ್ರೈನ್ ಆಗಿದ್ಲು ಒಂಚೂರು. ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ಲು. ಊಟ ಮಾಡಿದ್ದು ಲೇಟ್ ಆಗೋಯ್ತು. 3:30ಗೇನೋ ಊಟ ಮಾಡಿಸ್ತಾ ಇದ್ದೀನಿ. ಮುದ್ದೆ ಮತ್ತು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಊಟ ಮಾಡಿಸ್ತಾ ಇದ್ದೆ, ತಣ್ಣಗಿರುತ್ತೆ ಅಂತ. ಇನ್ನು ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು. ಆಚೆ ಕಡೆ ಕೂತ್ಕೊಂಡು ಊಟ ಮಾಡಿಸ್ತಾ ಇದ್ದೆ. ನೋಡ್ತಾಳೆ ನೇಚರ್ನ ಅಂದ್ಬಿಟ್ಟು. ಮಳೆ ಬರೋ ವಾತಾವರಣ ಕೂಡ ಆಗಿತ್ತು. ತಣ್ಣಗೆ ಬೀಸ್ತಾ ಇತ್ತು, ಒಂಥರ ಚೆನ್ನಾಗಿತ್ತು. ಸೊ ಹಂಗಾಗಿ ಇಲ್ಲೇ ಜೋಕಾಲಿ ಹತ್ರ ಸಿಟೌಟಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೆ. ಇನ್ನು ನೈಟ್ಗೆ ಚಪಾತಿ ಮಾಡೋದೇನು, ಇದಕ್ಕೆ ಸ್ವಲ್ಪ ಆಲೂ ಪರೋಟ ಮಾಡೋಣ ಅಂದ್ಬಿಟ್ಟು ಚಪಾತಿ ಇಟ್ಟು ಇಸ್ಕಿದ್ದೀನಿ ಮಾಮೂಲಿ. ಇನ್ನು ಇದಕ್ಕೆ ಬಾಯ್ಲ್ಡ್ ಪೊಟ್ಯಾಟೊ 4 ತೊಗೊಂಡು ಹಾಗೆ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಮತ್ತು ಕಸೂರಿ ಮೆಥಿನ ಹಾಕ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋವಂಥದ್ದು ಒಂದು ಸ್ವಲ್ಪ 3-4 ಜಾಸ್ತಿ ಈರುಳ್ಳಿ ಇದ್ದರೆ ಚೆನ್ನಾಗಿರುತ್ತೆ. ಇದು ಯಾವಾಗಲೂ ರೊಟೀನ್ ಅಲ್ವಾ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿದೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇನ್ನು ಸಾಂಬಾರು ಪಲ್ಯ ಏನೂ ಇರಲಿಲ್ಲ, 2 ಏನು ಮಾಡೋದು ಅಂದ್ಬಿಟ್ಟು ಇದನ್ನು ಪ್ಲ್ಯಾನ್ ಮಾಡಿದೆ. ಇದೆಲ್ಲ ಸ್ವಲ್ಪ ಹಾಕಿಬಿಟ್ಟು ಉಪ್ಪು, ಜೀರಿಗೆ ಮತ್ತು ಒಂದು ಸ್ವಲ್ಪ
ಜೀರಾ ಪೌಡರ್ ಹಾಕ್ಕೊಂಡು, ಆಮ್ಚೂರ್ ಪೌಡರ್, ಇದು ಡ್ರೈ ಮ್ಯಾಂಗೋ ಪೌಡರ್ ಬರುತ್ತಲ್ಲ ಅದು ಹಾಕ್ಕೊಂಡು, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಮಾಮೂಲಿ ನಿಮಗೆ ಚಪಾತಿ ಹಿಟ್ಟು ಸ್ವಲ್ಪ ಲಟ್ಟಿಸ್ಕೊಂಡು ಒಂದು ಸ್ವಲ್ಪ ತಿಕ್ಕಾಗಿರೋ ಥರ ಲಟ್ಟಿಸ್ಕೋಬೇಕು ಒಳಗಡೆ ಸ್ಟಫಿಂಗ್ ಇಟ್ಬಿಟ್ಟು. ನಾನು ಅದನ್ನೇನು ತೋರ್ಸೋಕ್ಕೆ ಹೋಗಲಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಬಿಟ್ಟು ಸ್ಟಫಿಂಗ್ ಮಾತ್ರ ಹೇಗೆ ಪ್ರಿಪೇರ್ ಮಾಡ್ಕೊಂಡೆ ಅಂತ ಮಾತ್ರ ತೋರಿಸ್ದೆ. ತುಂಬ ಚೆನ್ನಾಗಿತ್ತು. 1-2 ಆರಾಮಾಗಿ ತಿನ್ಬೋದು, ಮಕ್ಕಳೆಲ್ಲ ಒಂದು ತಿನ್ಬೋದು. ಇದಕ್ಕೆ ಮೊಸರು ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಆಮೇಲೆ ಮಾಡೋಣ ನೈಟ್ ಡಿನ್ನರ್ಗೆ ಅಂದ್ಬಿಟ್ಟು ಮೊದಲೇ ಸಂಜೆನೇ ರೆಡಿ ಮಾಡಿ ಇಟ್ಟಿದ್ದೆ, ಲೇಟ್ ಆಗಿಬಿಡುತ್ತಲ್ವ ಅಂದ್ಬಿಟ್ಟು. ಆ್ಯಂಡ್ ಇನ್ನು ಒಂದು ಕಡೆ ಅವ್ರು ಹೇಳಿದರು, ಅಕ್ಷರಾಭ್ಯಾಸ ಮಾಡಿಸಿರ್ತೀವಲ್ಲ ಅದು ಅಕ್ಕಿನ ಯಾವುದೇ ಕಾರಣಕ್ಕೂ ಬೇರೆದಕ್ಕೆ ಯೂಸ್ ಮಾಡಬಾರ್ದು, ಸ್ವೀಟಕ್ಕೆ ಯೂಸ್ ಮಾಡಬೇಕು. ಪೊಂಗಲು ಇಲ್ಲ ಸ್ವೀಟ್ ಯಾವುದಾದ್ರೂ ಯೂಸ್ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಇಟ್ಟು ಮನೆಯವರೆಲ್ಲ ತಿನ್ನಬೇಕು ಅಂತ ಹೇಳಿದರು. ಇನ್ನು ಬೆಲ್ಲ ಹಾಕ್ಬಿಟ್ಟು ಬೆಲ್ಲದನ್ನ ಮಾಡಿದೆ ಅಷ್ಟೇ, ಪೊಂಗಲ್ ಥರ ಏನು ಮಾಡೋಕ್ಕೆ ಹೋಗಲಿಲ್ಲ. ಬೆಲ್ಲದನ್ನೂ ತುಂಬ ಚೆನ್ನಾಗಿರುತ್ತೆ, ತುಪ್ಪ ಹಾಕಿ ಬೆಲ್ಲ ಹಾಕಿ ಅನ್ನ ಮಾಡಿಕೊಂಡ್ರೆ. ಇದು ದೇವ್ರಿಗೆ ಅಂತ ನೈವೇದ್ಯಕ್ಕೆ ಒಂದು ಕಪ್ಪಲ್ಲಿ ತೆಗೆದು ಇಟ್ಟಿದ್ದೀನಿ. ಇನ್ನು ಸಂಜೆ ಪೂಜೆ ಮಾಡೋವಾಗ ಇದನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ಎಲ್ಲರೂ ತಿನ್ನಬೇಕು, ರಾತ್ರಿ ತುಂಬ ಒಳ್ಳೆಯದು ಅಂತ ಹೇಳಿದರು. ಸೊ ಅದೇ ರೀತಿಯೇ ನೈವೇದ್ಯಕ್ಕೆ ಇಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.